ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ವ್ಲಾಗ್ಸ್. ನಿನ್ನೆ ಸಂಡೇ ನಾನು ಲೈವ್ ಬಂದಾಗ ತುಂಬಾ ಜನ ಕಮೆಂಟ್ ಮಾಡಿದ್ರು, ನೀವು ತುಂಬಾ ಬ್ಯೂಟಿಫುಲ್ ಕಾಣ್ತಾ ಇದ್ದೀರಾ ಅಂತ. ಆಕ್ಚುಲಿ ನಾನು ನನ್ನ ಬೇಸಿಕ್ ಮೇಕಪ್ ನಲ್ಲಿ ಯಾವುದೇ ತರ ಡಿಫ್ರೆನ್ಸ್, ಯಾವುದೇ ತರ ಚೇಂಜ್ ಅನ್ನು ಮಾಡಿರ್ಲಿಲ್ಲ. ಜಸ್ಟ್ ಒಂದು ಪ್ರಾಡಕ್ಟ್ ಅನ್ನ ನಾನು ಚೇಂಜ್ ಮಾಡಿದ್ದೆ, ಮತ್ತೆ ಅದರಿಂದ ಅಷ್ಟು ಒಂದು ಬ್ಯೂಟಿಫುಲ್ ಲುಕ್ ನನಗೆ ಸಿಕ್ಕಿತ್ತು. ಸೊ ಹೀಗಾಗಿ ಅದು ಯಾವ ಪ್ರಾಡಕ್ಟ್ ಇದೆ, ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಈ ಬ್ಲಾಗ್ ನಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ನಾನು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಆದಷ್ಟೇ ಬೇಗ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ನಿನ್ನೆ ನಾನು ನನ್ನ ಮೇಕಪ್ ನಲ್ಲಿ ಒಂದೇ ಪ್ರಾಡಕ್ಟ್ ಅನ್ನ ಚೇಂಜ್ ಮಾಡಿದ್ದೆ. ಅದು ಯಾವುದು ಅಂದ್ರೆ ಸ್ಟೇ ಕ್ವಿರ್ಕಿ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಅನ್ನ. ಎಸ್, ಜಸ್ಟ್ ಒಂದು ಲಿಪ್ಸ್ಟಿಕ್ ಅನ್ನ ಚೇಂಜ್ ಮಾಡಿ ನಾವು ನಮ್ಮ ಲುಕ್ ಅನ್ನ ಡಿಫ್ರೆಂಟ್ ಮಾಡಬಹುದು, ಇನ್ನಷ್ಟು ಬ್ಯೂಟಿಫುಲ್ ಮಾಡಬಹುದು. ಸೊ ಈಗ ನಾನು ಈ ವ್ಲಾಗ್ ನಲ್ಲಿ ನಿಮ್ಗೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ಇದು ಲಿಕ್ವಿಡ್ ಲಿಪ್ಸ್ಟಿಕ್ ಇದೆ, ನಾರ್ಮಲ್ ಲಿಪ್ಸ್ಟಿಕ್ ಅಲ್ಲ. ನಾವು ನಾರ್ಮಲ್ ಲಿಪ್ಸ್ಟಿಕ್ ಅನ್ನ ಯಾವ ರೀತಿ ಅಪ್ಲೈ ಮಾಡ್ತೀವಿ ಆ ರೀತಿ ಇದನ್ನು ಅಪ್ಲೈ ಮಾಡಬೇಡಿ. ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಒಂದು ಡಿಫ್ರೆಂಟ್ ನ್ಯಾಕ್ ಇದೆ. ಆ ರೀತಿನೇ ನೀವು ಅಪ್ಲೈ ಮಾಡಿದ್ರೆ ನೀವು ಒಂದು ಬ್ಯೂಟಿಫುಲ್ ಲುಕ್ ಅನ್ನ ಪಡಿಬಹುದು, ಇಲ್ಲ ನಿಮ್ ಬ್ಯೂಟಿಫುಲ್ ಲುಕ್ ಹಾಳು ಕೂಡ ಆಗಬಹುದು. ಸೊ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಬೇಕು. ಈಗ ನಾನು ನಿಮ್ಗೆ ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಎಲ್ಲಾರ್ಗಿಂತ ಮುಂಚೆ ನಿಮ್ ಲಿಪ್ಸ್ ಡ್ರೈ ಇದ್ರೆ ನೀವು ಎಲ್ಲಾರ್ಗಿಂತ ಮುಂಚೆ ಒಂದು ಬ್ರಷ್ ಅನ್ನ ತಗೊಳ್ಳಿ, ಮತ್ತೆ ಅದನ್ನು ಲಿಪ್ ಮೇಲೆ ಈ ರೀತಿ ಸ್ಮೂತ್ ಆಗಿ ಒಂದು ಸ್ವಲ್ಪ ಸ್ಕ್ರಬ್ ಮಾಡಿ. ಆಲ್ರೆಡಿ ನಿಮ್ ಲಿಪ್ಸ್ ಸ್ಮೂತ್ ಇದ್ರೆ ನೀವು ಈ ಪ್ರೊಸೆಸ್ ಅನ್ನ ಮಾಡೋ ಅವಶ್ಯಕತೆ ಇಲ್ಲ. ಇದು ಡ್ರೈ ಲಿಪ್ಸ್ಗೆ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ ಲಿಪ್ಸ್ ಮೇಲೆ ಇರುವ ಡೆಡ್ ಸ್ಕಿನ್ ಎಲ್ಲ ಹೊರಟು ಹೋಗುತ್ತೆ, ಹಾಗೆ ಒಂಥರ ಸ್ಕ್ರಾಚಸ್ ಕಾಣೋದಿಲ್ಲ. ಸೊ ಈ ರೀತಿ ಒಂದು 10 ಸೆಕೆಂಡ್ ಇಲ್ಲ 15 ಸೆಕೆಂಡ್ಸ್ ಮಾಡಿದ್ಮೇಲೆ ನೋಡಿ ಈಗ ಲಿಪ್ಸ್ ಎಷ್ಟು ಸ್ಮೂತ್ ಅನಿಸ್ತಾ ಇದೆ ಅಂತ. ಇದರ ಮೇಲೆ ನೀವು ಲಿಪ್ ಬಾಮ್ ಅನ್ನ ಹಚ್ಕೊಳ್ಳಿ. ಇವಾಗ ಲಿಪ್ ಬಾಮ್ ನಿಮ್ಗೆ ಯಾವ್ದು ಇಷ್ಟ ಇದೆ ಆ ಲಿಪ್ ಬಾಮ್ ಅನ್ನ ನೀವು ಹಚ್ಕೋಬಹುದು. ಈಗ ನಾನು ಅಪ್ಲಿಕೇಶನ್ಗಾಗಿ ನಿಮ್ಗೆ ಬ್ಲಡ್ ಆಫ್ ಮೈ ಎನಿಮೀಸ್ 15 ಶೇಡ್ ಅನ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ, ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ. ಆಕ್ಚುಲಿ ನನ್ನ ಹತ್ರ 5 ಡಿಫ್ರೆಂಟ್ ಶೇಡ್ಸ್ ಇದೆ. ಈ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ತೋರಿಸಿದ ಮೇಲೆ ನಾನು ನಿಮ್ಗೆ ಯಾವ ಶೇಡ್ ಯಾವ ತರ ಕಾಣುತ್ತೆ ಅಂತ ಪ್ರಾಕ್ಟಿಕಲಿ ಹಚ್ಕೊಂಡು ತೋರಿಸ್ತೀನಿ. ಅಂದ್ರೆ ನೀವು ನಿಮ್ಗೆ ಇಷ್ಟ ಆದ್ರೆ ಆ ಶೇಡ್ಸ್ ಅನ್ನ ಚೂಸ್ ಮಾಡ್ಲಿಕ್ಕೆ ನಿಮ್ಗೂ ಈಸಿ ಆಗುತ್ತೆ. ಈಗ ನೋಡಿ, ಈ ರೀತಿ ಅದ್ರದ್ದು ಮೇನ್ ಬಾಟಲ್ ಬರುತ್ತೆ, ಮತ್ತೆ ಈ ರೀತಿ ಒಂದು ಬ್ರಷ್ ಬರುತ್ತೆ. ಇದು ಲಿಪ್ಸ್ಟಿಕ್ ಕಂಪ್ಲೀಟ್ಲಿ ಲಿಕ್ವಿಡ್ ಫಾರ್ಮ್ ನಲ್ಲಿ ಇರುತ್ತೆ. ಇವಾಗ ಇದನ್ನು ತುಂಬಾ ಈ ರೀತಿ ನೆಲ್ ಪೆಂಟ್ ತರ ಮತ್ತೆ ಮತ್ತೆ ತಗೋಬೇಡಿ. ಒಂದೇ ನಾವು ಒಂದ್ ಸರ್ತಿ ಈ ಕ್ಯಾಪ್ ಅನ್ನ ಓಪನ್ ಮಾಡಿದ್ಮೇಲೆ ಇದರಲ್ಲಿ ಎಷ್ಟು ಲಿಪ್ಸ್ಟಿಕ್ ಬರುತ್ತೆ ಅಷ್ಟೇ ಲಿಪ್ಸ್ಟಿಕ್ ಅನ್ನ ನಾವು ಅಪ್ಲೈ ಮಾಡ್ಲಿಕ್ಕೆ ಯೂಸ್ ಮಾಡಬೇಕು. ಇಲ್ಲ ನೀವು ಪ್ರತಿ ಸಲ ಈ ರೀತಿ ಮತ್ತೆ ಮತ್ತೆ ಲಿಪ್ಸ್ಟಿಕ್ ಅನ್ನ ತಗೊಂಡ್ರೆ ಅದು ಒಂಥರ ಪ್ಯಾಚಿ ಕಾಣುತ್ತೆ, ಸ್ಮೂತ್ ಆಗಿ ಕಾಣೋದಿಲ್ಲ. ಸೊ ಎಲ್ಲಾರ್ಗಿಂತ ಮುಂಚೆ ನಾನು ಈ ರೀತಿ ಬ್ರಷ್ ನಲ್ಲಿ ಲಿಪ್ಸ್ಟಿಕ್ ಅನ್ನ ತಗೊಂಡ್ಮೇಲೆ ಫಸ್ಟ್ ಆಫ್ ಆಲ್ ಬಾರ್ಡರ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ಈಗ ನೋಡಿ, ನಾನು ಒಂದು ಬಾರ್ಡರ್ ಅನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಇದನ್ನು ನೀವು ಈ ರೀತಿ ಬಾರ್ಡರ್ ಅನ್ನ ಡ್ರಾ ಮಾಡ್ಲಿಲ್ಲ ಆದ್ರೆ, ಒಂದ್ ಸ್ವಲ್ಪ ಲಿಪ್ಸ್ಟಿಕ್ ನೀಟಾಗಿ ಸೆಟ್ ಆಗ್ಲಿಲ್ಲ ಆದ್ರೆ ಅದು ಅಷ್ಟೊಂದು ಒಳ್ಳೆ ಲುಕ್ ಕೊಡೋದಿಲ್ಲ. ಆಮೇಲೆ ನೀವು ಸಿಂಪ್ಲಿ ಇವಾಗ ಬಾರ್ಡರ್ ಹಾಕಿದ್ಮೇಲೆ ಒಳಗಿನ ನಮ್ ಲಿಪ್ ಅನ್ನ ಫಿಲ್ ಅಪ್ ಮಾಡಬಹುದು. ಸೊ ನೋಡಿ, ಈಗ ನಾನು ಈ ಮ್ಯಾಟ್ ಲಿಪ್ಸ್ಟಿಕ್ ಅನ್ನ ಅಪ್ಲೈ ಮಾಡಿದ್ದೀನಿ. ಸೊ ಈ ರೀತಿ ಒಂದು ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಲುಕ್, ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ. ಈಗ ಇದರ ಫೀಚರ್ ಏನಂದ್ರೆ ಇದು ಇಮಿಡಿಯೇಟ್ಲಿ ಡ್ರೈ ಆಗುತ್ತೆ. ಆಮೇಲೆ ನೀವು ಎಷ್ಟು ಅದನ್ನು ಅಂದ್ರೆ ನಾರ್ಮಲ್ ಲಿಪ್ಸ್ಟಿಕ್ ಹೇಗಿರುತ್ತೆ ಅಂದ್ರೆ ನೀವು ಈ ರೀತಿ ಅದ್ರ ಮೇಲೆ ಒಂದ್ ಸ್ವಲ್ಪ ಬಟ್ ಹಚ್ಚಿದ್ರೆ ಬೆರಳ ಮೇಲೆ ಅದು ಲಿಪ್ಸ್ಟಿಕ್ ಬರುತ್ತೆ. ಈಗ ಇನ್ನೂ ಒಂದ್ ಸ್ವಲ್ಪ ಡ್ರೈ ಆಗ್ಬೇಕು, ಹೀಗಾಗಿ ನಾನು ಅದಕ್ಕೆ ಬೆರಳನ್ನು ಹಚ್ತಾ ಇಲ್ಲ. ಇದು ಒಂದ್ 5 ಸೆಕೆಂಡ್ಸ್ ಆದ್ಮೇಲೆ ಕಂಪ್ಲೀಟ್ ಆಗಿ
ಡ್ರೈ ಆಗುತ್ತೆ. ಸೊ ಇದಕ್ಕೆ ಮ್ಯಾಟ್ ಲಿಪ್ಸ್ಟಿಕ್ ಅಂತ ಅಂತಾರೆ. ಸೊ ಹೀಗಾಗಿ ನೀವು ಈ ಲಿಪ್ಸ್ಟಿಕ್ ಅನ್ನ ಮ್ಯಾರೇಜ್ ಅಥವಾ ಕಾಲೇಜ್ ಫಂಕ್ಷನ್ಸ್ ಅಥವಾ ಈ ತರ ಫಂಕ್ಷನ್ಸ್, ಹೋಲ್ ಡೇ ಇರುವ ಫಂಕ್ಷನ್ಸ್ ಅನ್ನ, ಆ ಫಂಕ್ಷನ್ಸ್ ನಲ್ಲಿ ನೀವು ಈ ರೀತಿ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಅನ್ನ ಅಪ್ಲೈ ಮಾಡಬಹುದು. ಅಂದ್ರೆ ನಿಮ್ಗೆ ಪ್ರತಿ 1 ಗಂಟೆ ಆದ ಮೇಲೆ ಲಿಪ್ಸ್ಟಿಕ್ ಟಚ್ ಅಪ್ ಕೊಡೋ ನೆಸೆಸಿಟಿ ಇರೋದಿಲ್ಲ. ಸೊ ಇದು ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಇದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಮತ್ತೆ ನೀವು ಎಲ್ಲರೂ ಕಮೆಂಟ್ ಮಾಡಿದ ತರ ರಿಯಲಿ ನಿಜವಾಗ್ಲೂ ಇದು ಒಂದು ತುಂಬಾನೇ ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ಸೊ ಈ ರೀತಿ ನೀವು ಈ ಲಿಪ್ಸ್ಟಿಕ್ ಅನ್ನ ಅಪ್ಲೈ ಮಾಡಬಹುದು. ಈಗ ನನ್ನ ಹತ್ರ ಇರುವ 5 ಶೇಡ್ಸ್ ಕೂಡ ನಾನು ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಅಂದ್ರೆ ನಿಮ್ಗೆ ಆಕ್ಚುಲಿ ಐಡಿಯಾ ಬರುತ್ತೆ ಯಾವ ಶೇಡ್ ನಮ್ ಲಿಪ್ಸ್ ಮೇಲೆ ಯಾವ ರೀತಿ ಕಾಣುತ್ತೆ ಮತ್ತೆ ನಿಮ್ಗೆ ಯಾವ ಶೇಡ್ ಸೂಟ್ ಆಗ್ಬಹುದು ಅಂತ. ಮತ್ತೊಂದು ನಾನು ಹೇಳ್ತಾ ಇದ್ದೀನಿ, ಈ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಇದೆ. ಹೀಗಾಗಿ ನೀವು ಇದನ್ನ ನೀವೇ ಕ್ಲಿನ್ಸಿಂಗ್ ಮಿಲ್ಕ್ ದಿಂದ ರಿಮೂವ್ ಮಾಡುವವರೆಗೆ ಇದು ಹೋಗೋದಿಲ್ಲ. ಎಸ್, ಇಟ್ಸ್ ಟ್ರೂ. ಇದು ಕ್ಲಿನ್ಸಿಂಗ್ ಮಿಲ್ಕ್ ದಿಂದ ರಿಮೂವ್ ಮಾಡುವವರೆಗೆ ಹೋಗೋದಿಲ್ಲ. ಸೊ ಇದನ್ನು ರಿಮೂವ್ ಮಾಡಬೇಕಾದ್ರೆ ಆಮೇಲೆ ನೀವು ಕ್ಲಿನ್ಸಿಂಗ್ ಮಿಲ್ಕ್ ಅನ್ನ ಯೂಸ್ ಮಾಡಬೇಕು. ಈಗ ನಡೀರಿ ನನ್ನ ಹತ್ರ ಇರುವ ಮತ್ತೊಂದು 4 ಶೇಡ್ ಅನ್ನ ನಾವು ನೋಡೋಣ. ನನ್ನ ಹತ್ರ ಸ್ಟೇಕ್ ವಿರ್ಕಿ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಇರುವ ಎಲ್ಲಾ ಶೇಡ್ಸ್ ಅನ್ನ ನಾನು ನಿಮ್ಗೆ ಆಕ್ಚುಲಿ ಪ್ರಾಕ್ಟಿಕಲಿ ಹಚ್ಕೊಂಡು ತೋರಿಸಿದೀನಿ. ಸೊ ನಿಮ್ಗೆ ಈಸಿ ಆಗುತ್ತೆ ಯಾವ ಶೇಡ್ ಎಕ್ಸಾಕ್ಟ್ಲಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಇದರಲ್ಲಿ ಯಾವುದೇ ಶೇಡ್ ಇಷ್ಟ ಆದ್ರೆ ನಿಮ್ಗೆ ನೋಡ್ಬೇಕು ಈ ಪ್ರಾಡಕ್ಟ್ ಡೀಟೇಲ್ಸ್ ಅಂತ, ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ಈ ತೋರಿಸಿದ್ದು 5 ಶೇಡ್ ಲಿಂಕ್ಸ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತಾ ಇದ್ದೀನಿ. ನೀವು ಆ ಪ್ರಾಡಕ್ಟ್ ಅನ್ನ ಖಂಡಿತ ಚೆಕ್ ಮಾಡಿ. ಮತ್ತೆ ಹಾಗೆ ಈ ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ಖಂಡಿತ ಬರೆದು ತಿಳಿಸಿ. ಆದಷ್ಟು ಜಾಸ್ತಿ ಈ ಬ್ಲಾಗ್ ಅನ್ನ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ. ಬಾಯ್ ಬಾಯ್.